ಹಾಯ್ ಫ್ರೆಂಡ್ಸ್, ನಾನು ರುಕ್ಮಿಣಿ ಬಾಯಿ. ಇವತ್ತಿನ ವಿಡಿಯೋ ಹಾಗೆ ಸುಮ್ಮನೆ ಹೊರಗಡೆ ಹೋಗ್ಬಿಟ್ಟು ಬರೋಣ ಅಂತ ಹೊರಡ್ತಾ ಇದ್ದೀವಿ ಫ್ರೆಂಡ್ಸ್. ಇದು ನಮ್ಮ ಪಾಪು. ಹೊರಡ್ತಾ ಇದ್ದೀವಿ ಎಲ್ಲಿಗಂದರೆ ಲೋ ಬಜೆಟಲ್ಲಿ ಕಬ್ಬನ್ ಪಾರ್ಕ್ಗೆ ಹೋಗೋಣ ಅಂತ ಮಕ್ಕಳು ಕರ್ಕೊಂಡು ಹೊರಡ್ತಾ ಇದ್ದೀವಿ ಫ್ರೆಂಡ್ಸ್. ಈ ಸತಿ ಎಲ್ಲೂ ಹೊರಗಡೆ ಟ್ರಿಪ್ಪಿಗಂತ ಹೋಗೋಕ್ಕಾಗಲಿಲ್ಲ. ಸೊ ಅದರಿಂದ ಮಕ್ಕಳೆಲ್ಲ ಎಲ್ಲಾದರೂ ಹೋಗೋಣ ಮಮ್ಮಿ ಅಂತ ಇದ್ರು, ರಜೆ ಇರೋ ಕಾರಣದಿಂದ. ನೋಡಿ ಫ್ರೆಂಡ್ಸ್, ಬಂದ್ವಿ. ಹೇಗಿದೆ ಜಾಗ? ಇಲ್ಲೇ ನಮ್ಮ ಬೆಂಗಳೂರಲ್ಲಿ ಇರೋ ಕಬ್ಬನ್ ಪಾರ್ಕು ಫ್ರೆಂಡ್ಸ್. ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ಫುಲ್ಲು ಸೆಕೆಗಾಲದಲ್ಲಂತೂ ಎಷ್ಟು ಗಾಳಿ ಬರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ, ತಂಪಾಗಿರುತ್ತೆ ಫ್ರೆಂಡ್ಸ್. ಸೊ ಅದರಿಂದ ಹೋಗಿದ್ವಿ. ಹೊರಗಡೆ ಈ ಥರ ಇದೆ. ಈ ಕಬ್ಬನ್ ಪಾರ್ಕಿಗೆ 2 ಗೇಟ್ ಇದೆ ಫ್ರೆಂಡ್ಸ್. ಒಂದು ಬಾಲ್ ಭವನ ಅಂತ ಇದೆ, ಇನ್ನೊಂದು ಹಾಗೆ ಸುಮ್ಮನೆ ಹೋಗಿ ನಿಂತ್ಕೊಂಡು ಆಟ ಆಡ್ಕೊಂಡು ಬರೋ ಥರ ಪಾರ್ಕ್ ಇದೆ. 2 ನಾವು ಬಾಲ್ ಭವನ್ ಗೇಟಿಂದ ಹೋಗಲಿಲ್ಲ, ಪಾರ್ಕ್ ಗೇಟಿಂದ ಹೋದ್ರಿ. ಇದು ಹೊರಗಡೆ. ಹೇಗಿದೆ ಬೇಲ್ಪುರಿ? ಹೇಗಿದೆ? ಚೆನ್ನಾಗಿದೆಯಾ ಅಪ್ಪು? ಚೆನ್ನಾಗಿದೆಯಾ? ನೀನೇನು ತಿಂತಾ ಇರೋದು? ಮಸಾಲೆ ಪುರಿ. ಚೆನ್ನಾಗಿದೆಯಾ? ನೋಡಿ ಫ್ರೆಂಡ್ಸ್, ಎಲ್ಲರೂ ಬೇಲ್ಪುರಿ ತಗೊಂಡಿದ್ದೀವಿ, ತಿಂತಾ ಇದ್ದೀವಿ. ಹಾಗೆ ತಿನ್ಕೊಂಡು ಹೊರಟ್ವಿ ಫ್ರೆಂಡ್ಸ್. ನಮ್ಮ ಕ್ಯಾಮ್ರಾಮನ್ನು ವಿಡಿಯೋ ಇಟ್ಕೊಂಡು ಬರ್ತಾವನೆ. ಇಲ್ಲೆಲ್ಲ ಈ ರೀತಿ ಇರುತ್ತೆ ಫ್ರೆಂಡ್ಸ್. ಎಂಟ್ರಿ ಹೊರಡ್ತಾ ಇದ್ದೀವಿ ಇವಾಗ. ಎಲ್ಲರೂ ಹೊಟ್ಟೆ ಹಸ್ಕೊಂತ ಇದ್ರು, ಸೊ ಅದರಿಂದ ತಿನ್ನೋಕ್ಕೆ ಹೋಗಿದ್ರಿ. ವ್ಯೂ ಮಾತ್ರ ತುಂಬ ಚೆನ್ನಾಗಿತ್ತು. ನೀವು ಹೋಗ್ಬೋದು, ಒಂದ್ಸತಿ ಟ್ರೈ ಮಾಡಿ ಹೋಗಿ ಬನ್ನಿ. ನೋಡಿ ಈ ರೀತಿ ಇದೆ. ಅಲ್ಲಲ್ಲಿ ವಾಶ್ರೂಮ್ಗಳು ಎಲ್ಲ ಅನುಕೂಲ ಚೆನ್ನಾಗಿದೆ ಫ್ರೆಂಡ್ಸ್. ನೋಡಿ ಹೇಗಿದೆ ತಂಪಿಗೆ, ಎಷ್ಟು ದೊಡ್ಡ ದೊಡ್ಡ ಮರಗಳೆಲ್ಲ ಇದ್ದಾವೆ. ನೋಡಿ ಫ್ರೆಂಡ್ಸ್, ಈ ರೀತಿ ಇರುತ್ತೆ. ತುಂಬ ಚೆನ್ನಾಗಿತ್ತು, ತಣ್ಣನೆ ಗಾಳಿ ಬರುತ್ತೆ ಫ್ರೆಂಡ್ಸ್. ನೀವು ಫ್ಯಾಮಿಲಿ ಸಮೇತ ನಿಮ್ಮ ಮನೇಲಿ ಏನಾದರೂ ಟಿಫನ್ ತಗೊಂಡು, ಏನಾದ್ರು ಅಲ್ಲೇ ತಿನ್ನೋದಕ್ಕಂತ ತಗೊಂಡು ಅಲ್ಲಿ ಹೋಗಿ ಕೂತ್ಕೊಂಡು ಸಾಯಂಕಾಲ ಗಂಟಲು ಟೈಮ್ ಪಾಸ್ ಮಾಡೋದು ಫ್ರೆಂಡ್ಸ್. ಯಾರಿಗೆಲ್ಲ ಗೊತ್ತಿಲ್ಲ ಅವ್ರಿಗೆ ಮಾತ್ರ ಫ್ರೆಂಡ್ಸ್ ಈ ವಿಡಿಯೋ. ಗೊತ್ತಿರೋರು ಪರವಾಗಿಲ್ಲ. ನಾವು ಹೋಗಿದ್ವಿ, ತುಂಬ ಚೆನ್ನಾಗಿತ್ತು. ನೋಡಿ ನಮ್ಮ ಕ್ಯಾಮ್ರಾಮ್ಯಾನ್ ಹೇಗಿದೆ. ಹಾಗೆ ನೋಡ್ಕೊಳ್ತಾ ಹೊರಡ್ತಾ ಇದ್ದೀವಿ ಫ್ರೆಂಡ್ಸ್. ನೋಡಿ ಯಾವ ರೀತಿ ಇದೆ. ಪಾಪುಗೆ ಹೊಟ್ಟೆ ಹಸಿವಾಗಿತ್ತು ಅಂತ ಅಲ್ಲೊಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಪಾಪುಗೆ ಹಾಲು ಕುಡಿಸ್ಕೊಂಡು ಹೊರಟ್ವಿ ಫ್ರೆಂಡ್ಸ್. ಅದು ಸ್ವಲ್ಪ ದೂರನೇ ನಡಿಬೇಕು ಪಾರ್ಕ್ ಗೇಟಿಂದ. ಡೈರೆಕ್ಟು ಬಾಲ್ ಭವನ ಗೇಟ್ಗೆ ಹೋದರೆ ಡೈರೆಕ್ಟಾಗಿ ಹೋಗ್ಬೋದು ಫ್ರೆಂಡ್ಸ್. ನಮ್ಮದು ಆಟೋ ಇರೋದ್ರಿಂದ ಅಲ್ಲಿ ಪಾರ್ಕಿಂಗ್ ಇರಲಿಲ್ಲ, ಸೊ ಅದರಿಂದ ನಾವು ಪಾರ್ಕಿಂಗ್ ಗೇಟಿಂದ ಹೊರಟ್ವಿ. ನೋಡಿ ಫ್ರೆಂಡ್ಸ್ ಹೇಗಿದೆ ವ್ಯೂ. ಟಿಕೆಟ್ ತಗೊಳ್ಳೋಣ ಅಂತ ಟಿಕೆಟ್ಗೆ ನಿಂತ್ಕೊಂಡಿದ್ದೀನಿ. ಇಲ್ಲೇ ಬೋಟ್ ರೈಡು ಮತ್ತೀಗ ಟಾಯ್ ಟ್ರೈನ್ ಮತ್ತೀಗ ಎಂಟ್ರಿ 3ಕ್ಕೂ ಇಲ್ಲೇ ಟಿಕೆಟ್ ತಗೋಬೇಕು ಫ್ರೆಂಡ್ಸ್. ನೋಡಿ ಟ್ರೈನ್ ಬರ್ತಾ ಇದೆ. ಟಾಯ್ ಟ್ರೈನ್ ಅಂತ ಹೇಳ್ತೀವಿ, ನಮ್ಮ ಮಕ್ಕಳಿಗಿಂತ ಜಾಸ್ತಿ ದೊಡ್ಡವರೇ ಕೂತ್ಕೊಂಡಿರ್ತಾರೆ, ಚೆನ್ನಾಗಿ ಎಂಜಾಯ್ ಮಾಡ್ತಾ ಇರ್ತಾರೆ ಫ್ರೆಂಡ್ಸ್. ಈ ಟಾಯ್ ಟ್ರೈನ್ ಏನಂದರೆ ಒಂದು ರೌಂಡ್ ಬರುತ್ತೆ. ಆ ಫುಲ್ ರೌಂಡ್ನಲ್ಲಿ ಏನೇನಿದೆ ಏನೇನಿಲ್ಲ ಅಂತ ತೋರಿಸ್ಕೊಂಡು ಬರೋದು ಫ್ರೆಂಡ್ಸ್. ನಾವು ನೋಡಿ ಎಂಟ್ರಿ ಗೇಟಿಂದ ಒಳಗಡೆ ಬಂದ್ವಿ. ಹಾಗೆ ವ್ಯೂ ನೋಡಿಕೊಂಡು ಏನೇನಿದೆ ಏನೇನಿಲ್ಲ. ನಾವು ಇಷ್ಟು ವರ್ಷದಿಂದ ಇದ್ದೀವಿ, ನಾವೇ ಹೋಗಿರಲಿಲ್ಲ ಫ್ರೆಂಡ್ಸ್. ನೋಡಿ ಈ ರೀತಿ ಪಿಕ್ಚರ್ ಮಾಡಿದ್ದಾರೆ. ನವಿಲು, ಗೆಂಡಾಮೃಗ, ನೋಡಿ ಇಲ್ಲೊಂದು ನವಿಲು ಏನೋ ತಿನ್ನೋ ಥರ ಇದು ಮಾಡಿದ್ದಾರೆ.
ಬಾಲ ಬಾಲ ಬಾಬು ಹಾಗೆ ನೋಡಿಕೊಂಡು ಒಳಗಡೆ ಎಂಟ್ರಿ ಆಗ್ತಾ ಇದ್ದೀವಿ. ಇವಾಗ ಹೋಗ್ತಾ ಇರೋದು ಎಕ್ಸಿಬಿಷನ್ ಥರ ಇಟ್ಟಿರ್ತಾರೆ ಮಕ್ಕಳು ಆಟ ಆಡೋದಕ್ಕೆ. ನಾವು ಆಟ ಆಡ್ಬೋದು, ನಾವು ಆಟ ಆಡಿದ್ದೀವಿ ಅದರಲ್ಲಿ. ನೋಡಿ ಫ್ರೆಂಡ್ಸ್, ಈ ರೀತಿ ಇದೆ. ಅಲ್ಲಲ್ಲಿ ಈ ಥರ ನಂದಿನಿ ಪಾರ್ಲರ್ಗಳಿರ್ತವೆ. ಒಳಗಡೆ ಊಟ ಸಿಗಲ್ಲ, ಪಾರ್ಲರ್ ಇರುತ್ತೆ. ಒಂದೇ ಒಂದು ಹೊಟ್ಟೆ ಇದೆ ಫ್ರೆಂಡ್ಸ್ ಅದರಲ್ಲಿ ಅಷ್ಟೇ. ಹಾಗೆ ನೋಡಿಕೊಂಡು ಇದು ಫಸ್ಟ್ ಟಾಯ್ ಟ್ರೈನ್ಗೆ ಹೋಗ್ತಾ ಇದ್ದೀವಿ. ಈ ರೀತಿ ಇರುತ್ತೆ ರೋಡು. ನಡ್ಕೊಂಡು ಹೋಗ್ತಾ ಇದ್ದರೆ ಸಿಗುತ್ತೆ. ಈ ಟಾಯ್ ಟ್ರೈನ್ ಏನಿದೆ ಅಲ್ಲೇ ಒಂದು ಗೇಟ್ ಇದೆ ಫ್ರೆಂಡ್ಸ್. ಅಲ್ಲೇ ಬಂದರೆ ಡೈರೆಕ್ಟಾಗಿ ಅಲ್ಲಿಂದನೇ ಬರ್ಬೋದು. ಅಷ್ಟು ನಡೆಯೋ ಇದಿರಲ್ಲ, ಇದ್ರ ಒಳಗಡೆ ಹೋಗೋದು. ಇಷ್ಟು ಜನ ಇದ್ದರು ಅಂದರೆ, ನಾವು ಬೇರೆ ವೀಕೆಂಡಲ್ಲಿ ಹೋಗಿದ್ರಿ, ತುಂಬ ಜನನೇ ಇದ್ದರು ಫ್ರೆಂಡ್ಸ್. ಟಾಯ್ ಟ್ರೈನ್ಗೋಸ್ಕರ ಕಾಯ್ತಾ ಕೂತಿದ್ದೀವಿ. ನನ್ನ ತಂಗಿ ಪಾಪನ ಎತ್ಕೊಂಡು ಬಂದಿದ್ದೆ ಪಾಪ. ಅದಾದಮೇಲೆ ಬ್ರೇಕ್ ಡ್ಯಾನ್ಸಿಗೆ ಬಂದ್ವಿ. ಪಾಪನ ಎತ್ಕೊಂಡು ಕೂತ್ಕೊಂಡಿದ್ದೀವಿ. ಪಾಪು ಒಂಚೂರು ಅಳ್ಳಿಲ್ಲ ಫ್ರೆಂಡ್ಸ್. ಬಾಟ್ಲಿ ಪಳೆಂಜೋ ಬಾಟ್ಲು ಪಾನೀರ್ ಬಾಟ್ಲು. ಇದು ಕೊಲಂಬಸ್ ಫ್ರೆಂಡ್ಸ್. ಪಾಪು ಆಡೋದು ಬೇಡ ಅಂತ ಕೆಳಗಡೆ ಕೂರಿಸಿದ್ದೀವಿ ನನ್ನ ಮಗನಿಗೆ ಕೊಟ್ಟು. ಆಡಿದಾದ್ಮೇಲೆ ವಾಶ್ರೂಮ್ಗೆ ಹೋಗೋಣ ಅಂತ ಹೊರಡ್ತಾ ಇದ್ವಿ. ಅಲ್ಲಿ ಬರ್ಡೇ ಎಲ್ಲ ಮಾಡ್ಕೋಬೋದು ಫ್ರೆಂಡ್ಸ್. ಇಲ್ಲಿ ಇವಾಗ ನಾನು ತೋರಿಸ್ತಾ ಇರೋ ಜಾಗದಲ್ಲಿ ಅದೆಲ್ಲ ಮುಗಿಸ್ಕೊಂಡು ಬೋಟಿಂಗ್ ಹೋಗೋಣ ಅಂತ ಬೋಟಿಂಗಿಗೆ ಬರ್ತಾಯಿದ್ದೀವಿ. ನೋಡಿ ಫ್ರೆಂಡ್ಸ್, ನಾನು ಹೇಳಿದ್ದು ಅದೊಂದೇ ಹೋಟ್ಲು ಇರೋದೊಳಗಡೆ ಎಂಟ್ರಿ, ಬೋಟಿಂಗ್ ಎಂಟ್ರಿ. ಇದು ಈ ರೀತಿ ಇರುತ್ತೆ ಪ್ಲೇಸು. ಹೋಗ್ತಾ ಇದ್ದೀವಿ. ಚೆನ್ನಾಗಿತ್ತು ರೋಡ್ ಅಂದ್ಬಿಟ್ಟು ಸುಮ್ಮನೆ ವಿಡಿಯೋ ಮಾಡ್ಕೊಂಡು ನಡ್ಕೊಂಡು ಹೋಗ್ತಾಯಿದ್ದೀನಿ. ನೋಡಿ ಬಂದ್ವಿ. ಏನೋ ಅಂತವಳೆ ನಮ್ಮ ಅಣ್ಣನ ಮಗಳು ಫ್ರೆಂಡ್ಸ್. ಹಾಗೆ ನಡ್ಕೊಂಡು ಹೋಯ್ತಾ ನನ್ನ ತಂಗಿನೂ ಏನೋ ಅಂತವಳೆ. ಹಾಗೆ ನಮ್ಮ ಪಾಪ ನೋಡಿ ಫ್ರೆಂಡ್ಸ್ ಎಷ್ಟು ಕ್ಯೂಟಾಗವಳೆ. ಅವಳ ಬರ್ಡೇ ವ್ಲಾಗ್ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್, ಪ್ಲೀಸ್ ಹೋಗಿ ನೋಡಿ. ಈ ರೀತಿ ಮೆಟ್ಲು ಹತ್ಕೊಂಡು ಹೊರಟ್ವಿ ಫ್ರೆಂಡ್ಸ್. ನೋಡಿದ್ರೆ ತುಂಬ ಜನ ಇದ್ದರು ವೀಕೆಂಡ್ ಇರೋದ್ರಿಂದ. ಸೊ ಅದಕ್ಕೆ ನಾವು ಬೋಟಿಂಗಿಗೆ ಹೋಗೋಕ್ಕಾಗಲಿಲ್ಲ ಫ್ರೆಂಡ್ಸ್. ಆಮೇಲೆ ಅಲ್ಲೇ ಒಂದೇ ಏನೋ ಫೋಟೋಗಳು ತಗೊಂಡು ಹಾಗೆ ನೋಡಿಕೊಂಡು ಕೂತಿದ್ರಿ. ನೋಡಿ ಕೆಳಗಡೆಯಿಂದ ಟಾಯ್ ಟ್ರೈನ್ ಹೋಗ್ತಾ ಇದೆ. ಟಾಯ್ ಟ್ರೈನು ವಿಡಿಯೋ ಅದಲು ಬದಲು ಆಗಿದೆ ಫ್ರೆಂಡ್ಸ್, ಸಾರಿ. ನೋಡಿ ಈ ರೀತಿ ಇತ್ತು, ತುಂಬ ಚೆನ್ನಾಗಿತ್ತು. ಲೋ ಬಜೆಟಲ್ಲಿ ಮಕ್ಕಳನ್ನೆಲ್ಲ ಕರ್ಕೊಂಡು ಮಕ್ಕಳನ್ನ ಚೆನ್ನಾಗಿ ಆಟ ಆಡಿಸ್ಕೊಂಡು ಬರ್ಬೋದು ಫ್ರೆಂಡ್ಸ್. ಪ್ಲೀಸ್ ದಯವಿಟ್ಟು ನೀವು ಒಂದ್ಸತಿ ವಿಸಿಟ್ ಮಾಡಿ. ಅಲ್ಲೆಲ್ಲ ವ್ಯೂ ಫೋಟೋ ಎಲ್ಲ ತಗೊಂಡು ವಾಪಸ್ ಹೊರಟ್ವಿ ಫ್ರೆಂಡ್ಸ್. ಯಾಕಂದರೆ ಸ್ವಲ್ಪ ಲೇಟಾಗಿ ಹೋಗ್ಬಿಟ್ಟಿತ್ತು ಮನೆಗೆ ಹೊರಡೋಣ ಅಂತ. ಅಲ್ಲೇ ಹಾಗೆ ಹೋಟ್ಲಲ್ಲಿ ತಿನ್ನೋಣ ಅಂತ ಎಲ್ಲರೂ ಹೊಟ್ಟೆ ಹಸ್ಕೊಂತಾಯಿದ್ರು, ತಿನ್ನೋಕ್ಕೆ ಬಂದಿದ್ದೀವಿ ಫ್ರೆಂಡ್ಸ್. ಇವರಿಗೆಲ್ಲ ಬಂದ್ಬಿಟ್ಟಿದೆ ಆಲ್ರೆಡಿ, ನನಗೆ ಲೇಟಾಗಿ ಬಂದಿದ್ದು. ನಾನು ಚಿಕನ್ ಫ್ರೈಡ್ ನೂಡಲ್ಸ್ ತೊಗೊಂಡೆ. ಚೆನ್ನಾಗಿತ್ತು ಮಾತ್ರ ಫ್ರೆಂಡ್ಸ್ ಅಲ್ಲಿ ಊಟ. ನಾನು 2ನೇ ಸತಿ ತಿಂದಿರೋದಲ್ಲಿ. ತುಂಬ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್. ಅದಲು ಬದಲು ಆಗೋಗಿದೆ ಅನ್ನಲ್ಲ ಇದೇ ವಿಡಿಯೋ ಫ್ರೆಂಡ್ಸ್, ಸಾರಿ.
आपल्याला सेट रमलेला लास्ट पटेना ಅಷ್ಟೇ ಫ್ರೆಂಡ್ಸ್, ಭಾನುವಾರದ ವಿಡಿಯೋ ಮುಗೀತು. ಪ್ಲೀಸ್ ನನ್ನ ವೀಡಿಯೋಗಳನ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್. ತುಂಬ ಒಳ್ಳೊಳ್ಳೆ ವೀಡಿಯೋಗಳು ಹಾಕಿದ್ದೀನಿ, ಹಾರರು, ಕಾಮಿಡಿ ಎಲ್ಲ ತರಹದ ವೀಡಿಯೋಗಳು ಹಾಕಿದ್ದೀನಿ. ಸಬ್ಸ್ಕ್ರೈಬ್ ಮಾಡಿ. ಬಾಯ್.